ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಇವತ್ತು ಬೆಣ್ಣೆ ಮುರುಕು ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು: ಅಕ್ಕಿ ಹಿಟ್ಟು 1 ಬಟ್ಲಷ್ಟು, ಕಡಲೆ ಹಿಟ್ಟು 1 ಸಣ್ಣ ಬಟ್ಲಷ್ಟು, ಎಳ್ಳು, ಸ್ವಲ್ಪ ಬೋಂಡ ಮಾಡ್ತೀವಲ್ಲ ಅದು 2 ಸ್ಪೂನಷ್ಟು ಕಡಲೆ ಹಿಟ್ಟು, ಕಡಲೆಬೇಳೆ ಹಿಟ್ಟು ಹಾಗೂ ಜೀರಿಗೆ. ಅಜ್ವಾಯಿನೂ ಹಾಕ್ತಾರೆ, ಬೇಕಿದ್ರೆ ಹಾಕ್ಕೋಬೋದು. ನನಗೆ ಇಷ್ಟ ಆಗಲ್ಲ, ಅದಕ್ಕೆ ನಾನು ಹಾಕೋದಿಲ್ಲ. ಇಷ್ಟು ಇಂಗ್ರೀಡಿಯೆಂಟ್ಸ್ ನೋಡಿ. ಮೊದಲು 1 ಬೌಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಕಡಲೆ ಹಿಟ್ಟು, ಹಾಗೆ ಬೋಂಡ ಮಾಡ್ತೀವಲ್ಲ ಕಡಲೆಬೇಳೆ ಹಿಟ್ಟು, ಹಾಗೆ ಎಳ್ಳು 2 ಸ್ಪೂನಷ್ಟು, ಒಂದು ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಖಾರದ ಪುಡಿ ಬೇಕಿರೋರು ಹಾಕ್ಕೋಬೋದು. ಇದು ಬೆಣ್ಣೆ ಮುರುಕಿರೋದ್ರಿಂದ ಖಾರದ ಪುಡಿ ಹಾಕಿದ್ರೆ ಚೆನ್ನಾಗಿರಲ್ಲ. ಖಾರ ಬೇಕನ್ನೋರು ಖಾರದ ಪುಡಿ ಹಾಕ್ಕೋಬೋದು. ನೋಡಿ, ಬೆಣ್ಣೆ ಇದಕ್ಕೆ ಹಾಕಿ ಕಲಿಸ್ಬೇಕು. 2 ಸ್ಪೂನಷ್ಟು. ಮೇಯ್ನ್ ಇದು ಮಿಕ್ಸ್ ಮಾಡೋದು ಚೆನ್ನಾಗಿ, ಬೆಣ್ಣೆ ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಹೀಗೆ ಸ್ವಲ್ಪನೂ ಗಂಟಿಲ್ದ ಹಾಗೆ ಬೆಣ್ಣೆ ಚೆನ್ನಾಗಿ ಮಿಕ್ಸ್ ಆಗೋಗೆ ಕಲಿಸ್ಕೊಂಡಿದ್ದೀನಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಹೀಗೆ ಈ ಒಂದು ಜಾಗದಲ್ಲಿ ಹೀಗೆ ಚೆನ್ನಾಗಿ ಹೀಗೆ ಮಿದ್ದಬೇಕು. ಹೀಗೆ ಮಿದ್ದುತ್ತಾ ಇದ್ದೀನಿ ನೋಡಿ. ಹೀಗೆ ಹೀಗೆ ಚಕ್ಲಿ ಥರ ಬೇಕಿದ್ರೂ ಹಾಕ್ಕೋಬೋದು. ಇಲ್ಲ ನೀವು ಬೇಕಿದ್ರೆ ಉದ್ದುದ್ದ ಬೇಕಿದ್ರೆ ಹಾಗೆ ಬೇಕಿದ್ರೆ ಮಾಡ್ಕೋಬೋದು. ಹೀಗೆ ಉದ್ದುದ್ದ ಬೇಕಿದ್ರೂ ಮಾಡ್ಕೋಬೋದು. ನೋಡಿ, ಕಾದಿರೋ ಎಣ್ಣೆಗೆ ಹೀಗೆ ಹಾಕ್ತಾ ಇದ್ದೀವಿ. ಈ ಹದಕ್ಕೆ ಬೆಂದರೆ ಸಾಕು. ಈ ಹದಕ್ಕೆ ಬೆಂದರೆ ನೋಡಿ, ಗರಿಗರಿಯಾದ ಬಿಸಿ ಬಿಸಿ ಬೆಣ್ಣೆ ಮುರುಕು ರೆಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.